ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ 10K Physics 06. ಕಳೆದ ಒಂದು ವಿಡಿಯೋದಲ್ಲಿ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಆ ಒಂದು ಕಾನ್ಸೆಪ್ಟಲ್ಲಿ ಬರುವಂಥ ಕ್ವಶನ್ಗಳನ್ನು ನಾನು ಡಿಸ್ಕಷನ್ ಮಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾನು ಹೋಗ್ತಾ ಇರೋದು 5th ಚಾಪ್ಟರ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಓವರ್ ಆಲ್ ಈ ಒಂದು ಚಾಪ್ಟರಲ್ಲಿ 5 ಮಾರ್ಕ್ಸ್ಗೆ ಬರ್ತದೆ. ಒಂದು MCQ, ಒಂದು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಒಂದು 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರ್ತದೆ. ಓವರ್ ಆಲ್ ಬಂದು 5 ಮಾರ್ಕ್ಸ್ ತೆಗಿರಾಗುತ್ತೆ. ಬಟ್ 3 ಮಾರ್ಕ್ಸ್ಗೆ ತುಂಬ ಸಿಂಪಲ್ ಆಗಿ ಈ ಒಂದು ಚಾಪ್ಟರ್ಲಿ ಮೂರೇ ಲೈನ್ ಆನ್ಸರ್ ಬರೆದುಬಿಟ್ರೆ ಮುಗಿದೋಯ್ತು. ಅದು ಯಾವ್ಯಾವ ಕ್ವಶನ್ಗಳು. ಮೊದಲನೇ ಕ್ವಶನ್ ಬಂದು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮೂರೇ ಪ್ರಾಪರ್ಟಿ ಬರೆದ್ರೆ ಸಾಕು. ಮೊದಲನೇ ಪ್ರಾಪರ್ಟಿ, ದೇ ಫಾರ್ಮ್ ಕ್ಲೋಸ್ಡ್ ಲೂಪ್, ದೇ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಇದು ಕಂಡಕ್ಟರ್ ಅಲ್ಲಿ ಪಾಸ್ ಆಗುತ್ತೆ, ಸೂಪರ್ ಕಂಡಕ್ಟರ್ಸ್ ಅಲ್ಲಿ ಪಾಸ್ ಆಗೋದಿಲ್ಲ. ಓಕೆ, ಸೆಕೆಂಡ್ ಕ್ವಶನ್, ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದಿ ಮ್ಯಾಗ್ನೆಟಿಕ್ ನೀಡಲ್. ಅದಕ್ಕೆ ಎಕ್ಸ್ಪ್ರೆಷನ್ ಪೊಟೆನ್ಷಿಯಲ್ ಎನರ್ಜಿನ ಯು ಇಂದ ಇಂಡಿಕೇಟ್ ಮಾಡ್ತೀವಿ. ಯು ಈಕ್ವಲ್ -mv cos θ. m ಇಸ್ ದಿ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. cos θ ಬರೋದ್ರಿಂದ ಇಲ್ಲಿ ಡಾಟ್ ಪ್ರಾಡಕ್ಟ್ ಬರ್ತದೆ. ಅಗೇನ್ ಇಲ್ಲಿ ಸ್ಪೆಷಲ್ ಕೇಸಸ್ಗಳನ್ನ ನೀವು ನೋಡಬೇಕಾಗುತ್ತೆ. cos θ ದಲ್ಲಿ 0 ಇಸ್ ದ ಮ್ಯಾಕ್ಸಿಮಮ್, 90 ಇಸ್ ದ ಮಿನಿಮಮ್. ಜೊತೆಗೆ ಇಲ್ಲಿ ನೆಗೆಟಿವ್ ಬಂದಿರೋದ್ರಿಂದ cos 180 ಇಸ್ ನಥಿಂಗ್ ಬಟ್ -1 ವ್ಯಾಲ್ಯೂ ಬರ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇಸ್ ದ ಮ್ಯಾಕ್ಸಿಮಮ್, ಅದು ಪಾಸಿಟಿವ್ ವ್ಯಾಲ್ಯೂಸ್ ಬರ್ತದೆ. ಇದೊಂದನ್ನು ಸ್ವಲ್ಪ ಗಮನ ಇಟ್ಟು ನೋಡ್ಬಿಡಿ, ಸ್ಪೆಷಲ್ ಕೇಸಸ್. ನೆಕ್ಸ್ಟ್ ಕ್ವಶನ್ ಬಂದು ಗೌಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅಂತ 3 ಮಾರ್ಕ್ಸ್ಗೆ ಕೇಳ್ಬೋದು. ಬಟ್ ಅದರ್ವೈಸ್ MCQ ಅಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟು ಇದು ಯಾವ ಲಾ ಅಂತ ಕೂಡ ಕೇಳ್ಬೋದು. ಗೌಸ್ ಲಾ ಮ್ಯಾಗ್ನೆಟಿಸಮ್ ತುಂಬಾನೇ ಈಸಿ. ದ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಕ್ಲೋಸ್ಡ್ ಸರ್ಫೇಸ್ ಇಸ್ 0. ಅಷ್ಟೇ ಆನ್ಸರ್. ನೆಕ್ಸ್ಟ್ ಬಂದು ಡಿಫ್ರೆನ್ಸ್ ಬಿಟ್ವೀನ್ ಡಯಾ ಪ್ಯಾರಾ ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಪದೇ ಕೇಳ್ತಾ ಇರುವಂತ ಕ್ವಶನ್ ಈ ಒಂದು ಚಾಪ್ಟರ್ ಅಲ್ಲಿ. ದೇವ್ರ ತಲೆ ಮೇಲೆ ಓದ್ ತಪ್ಪಿಸಿದ್ರು, ಈ ಒಂದು ಕ್ವಶನ್ ಬಿಡ್ತಾ ಇಲ್ಲ ಬೋರ್ಡ್ ಅವರು. ಡಯಾ ಪ್ಯಾರಾ ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಡಯಾ ಇಸ್ ದ ವೀಕ್ಲಿ ರಿಪೆಲ್ಡ್ ಬೈ ದಿ ಮ್ಯಾಗ್ನೆಟ್ಸ್. ಪ್ಯಾರಾ ಇಸ್ ದ ವೀಕ್ ಬಟ್ ಅಟ್ರಾಕ್ಟ್ ಮಾಡ್ತಾ, ವೀಕ್ಲಿ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟ್ಸ್. ಫೆರ್ರೋ ಇಸ್ ದಿ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟ್ಸ್. ನೆಕ್ಸ್ಟ್, ಡಯಾಮ್ಯಾಗ್ನೆಟಿಸಮ್ ಅಲ್ಲಿ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಲೋ ಇರ್ತದೆ ಮತ್ತೆ ನೆಗೆಟಿವ್ ಇರ್ತದೆ. ಪ್ಯಾರಾದಲ್ಲಿ ಲೋ ಇರ್ತದೆ, ಪಾಸಿಟಿವ್ ಇರ್ತದೆ. ಫೆರ್ರೋದಲ್ಲಿ ಹೈ ಇರ್ತದೆ, ಪಾಸಿಟಿವ್ ಇರ್ತದೆ. ಅಗೇನ್ ಸಸೆಪ್ಟಬಿಲಿಟಿಗೆ ಹೋದ್ರೆ ಡಯಾದಲ್ಲಿ ಲೋ ಅಂಡ್ ನೆಗೆಟಿವ್, ಪ್ಯಾರಾದಲ್ಲಿ ಲೋ ಅಂಡ್ ಪಾಸಿಟಿವ್, ಫೆರ್ರೋದಲ್ಲಿ ಹೈ ಅಂಡ್ ಪಾಸಿಟಿವ್ ಆಗಿರ್ತದೆ. 3 ವರ್ಡ್ಗಳನ್ನ ನೆನಪಿಟ್ಕೊಳ್ಳಿ. 3 ಮಾರ್ಕ್ಸ್ಗೆ ಡಿಫ್ರೆನ್ಸ್ ಬಿಟ್ವೀನ್ ಅಂತ ಕೇಳಿದ್ರು ಅದನ್ನೇ ಬರೀಬೇಕು, ಪ್ರಾಪರ್ಟೀಸ್ ಕೇಳಿದ್ರು ಅದನ್ನೇ ಬರೀರಿ. 2ರಲ್ಲಿ ಯಾವ್ದನ್ನ 3ರಲ್ಲಿ ಯಾವ್ದು 2ನ್ನ ಕೇಳ್ತಾ ಇರ್ತಾರೆ. ಡಯಾ ಪ್ಯಾರಾ ಕೇಳ್ಬೋದು, ಪ್ಯಾರಾ ಫೆರ್ರೋ ಕೇಳ್ಬೋದು, ಡಯಾ ಫೆರ್ರೋ ಕೇಳ್ಬೋದು. ಬಟ್ 3 ಗೊತ್ತಿದ್ರೆ ನೀವು ಹೇಗ್ ಬೇಕಾದ್ರೂ ಕೂಡ ಬರ್ಕೋಬಹುದು. ಮುಗಿತು. ನೆಕ್ಸ್ಟ್ ಬಂದು ಪ್ರಾಪರ್ಟೀಸ್ ಆಫ್ ಸೂಪರ್ ಕಂಡಕ್ಟರ್ಸ್. ಇದರಲ್ಲೂ ಕೂಡ 3 ಪ್ರಾಪರ್ಟಿನ ನೋಡ್ಕೊಂಡಿರಿ. ಇದನ್ನ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ನೋಡ್ಕೋಬೇಕಾಗುತ್ತೆ. ಸೂಪರ್ ಕಂಡಕ್ಟರ್ಸ್ ಕಾನ್ಸೆಪ್ಟ್ ಬಗ್ಗೆ. ಸೂಪರ್ ಕಂಡಕ್ಟರ್ಸ್ ನಾವು ಪರ್ಫೆಕ್ಟ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಇದನ್ನ ಪರ್ಫೆಕ್ಟ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಕೂಡ ಕರಿತೀವಿ. ಅದಾದ್ಮೇಲೆ ರಿಲೇಟಿವ್ ಪರ್ಮಿಯಬಿಲಿಟಿ ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂದ್ರೆ 0 ಇರ್ತದೆ. ಸಸೆಪ್ಟಬಿಲಿಟಿ ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂತಂದ್ರೆ -1 ಇರ್ತದೆ. ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ಡಿಫೈನ್ ದಿ ಟರ್ಮ್ಸ್. ಡಿಫೈನ್ ದಿ ಟರ್ಮ್ಸ್ ಅಲ್ಲಿ ಇರೋದೇ ಒಂದು 5 ಕಾನ್ಸೆಪ್ಟ್ ಅಷ್ಟೇ. ಅದರಲ್ಲಿ ಪದೇ ಲಾಸ್ಟ್ ಇಯರ್ ಅಲ್ಲಿ ಕೇಳಿರೋದು ಕೂಡ ಡಿಫೈನ್ ದಿ ಟರ್ಮ್ಸ್ ಅಲ್ಲೇ ಕೇಳಿರುವಂಥದ್ದು. ಇಲ್ದನ್ ಕೇಳಲಿಲ್ಲ ಅಂದ್ರೆ ಡಿಫೈನ್ ದಿ ಟರ್ಮ್ಸ್ ಕೇಳ್ತಾ ಇರ್ತಾನೆ. ಮೊದಲನೇದು ಮ್ಯಾಗ್ನೆಟೈಸೇಷನ್ ಅಂದ್ರೆ ಏನು? ಮ್ಯಾಗ್ನೆಟೈಸೇಷನ್ ಇಸ್ ದ ರೇಷಿಯೋ ಆಫ್ ದಿ ಮ್ಯಾಗ್ನೆಟಿಕ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದಿ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಮ್ಯಾಗ್ನೆಟಿಕ್ ಇಂಟೆನ್ಸಿಟಿನ H ಇಂದ ಇಂಡಿಕೇಟ್ ಮಾಡ್ತೀವಿ. ಇಟ್ ಈಸ್ ದಿ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಟು ಪರ್ಮಿಯಬಿಲಿಟಿ ಆಫ್ ದಿ ಮೆಟೀರಿಯಲ್. ಇದು ಗೊತ್ತಿದ್ರೆ ಪರ್ಮಿಯಬಿಲಿಟಿಗೆ ನಾವು ಹೇಳ್ಬೋದು. ಇದನ್ನ ಇಲ್ಲೆಲ್ಲ ಇಂಟರ್ಚೇಂಜ್ ಮಾಡ್ಕೊಂಡ್ರೆ ಮುಗೀತು. μ ಈಕ್ವಲ್ B/H. ಅಷ್ಟೇ, ಮುಗ್ದೋಯ್ತು. ನೆಕ್ಸ್ಟ್ ಬಂದು ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ. ಇದನ್ನ ಕೈಯಿಂದ ಇಂಡಿಕೇಟ್ ಮಾಡ್ತೀವಿ, ಅದರ್ವೈಸ್ ಚೈ ಅಂತ ಕೂಡ ಹೇಳ್ಬೋದು. ಕೈ ಈಕ್ವಲ್ M/H. M ಅಂದ್ರೆ ಗೊತ್ತು ನಿಮಗೆ ಮ್ಯಾಗ್ನೆಟೈಸೇಷನ್, H ಅಂದ್ರೆ ಗೊತ್ತು ನಿಮಗೆ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಲಾಸ್ಟ್ ಒನ್ ಬಂದು ರಿಲೇಟಿವ್ ಪರ್ಮಿಯಬಿಲಿಟಿ. ರಿಲೇಟಿವ್ ಪರ್ಮಿಯಬಿಲಿಟಿ ಇಸ್ ದ ರೇಷಿಯೋ ಆಫ್ ಪರ್ಮಿಯಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್. ಇಟ್ ಇಸ್ ಅ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಯಾವುದೇ ತರಹದ ಅಸೈನ್ಮೆಂಟ್ಸ್ ಇಲ್ಲ ಇದಕ್ಕೆ. ಇಟ್ಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಇದಿಷ್ಟು ಕ್ವಶನ್ಸ್ ನೀವು ಓದ್ಕೊಂಡಿದ್ದೆ ಆದ್ರೆ 5 ಮಾರ್ಕ್ಸ್ ಆರಾಮಾಗಿ ಸೆಕ್ಯೂರ್ ಆಗುತ್ತೆ. 3 ಮಾರ್ಕ್ಸ್ಗೆ ಒಂದು ಕ್ವಶನ್, ಬರೀ 3 ಲೈನ್ ಆನ್ಸರ್ ಬರೆದ್ಬಿಟ್ರೆ ಸಾಕು. ಈ ಒಂದು ಚಾಪ್ಟರ್ ಅಲ್ಲಿ ಒಂದು MCQ, ಒಂದು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್,
ತುಂಬ ಸಿಂಪಲ್ ಆಗಿರುತ್ತೆ. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. 10 ಮಾರ್ಕ್ಸ್ ಹೇಗೆ ತಗೊಳ್ಳೋದು ನ್ಯೂಮೆರಿಕಲ್ ಪಾರ್ಟ್ ಡಿ ಅಲ್ಲಿ ಸೆಕೆಂಡ್ ಸೆಕ್ಷನ್ ಯಾವ ಥರ ಅಂತ. ಓವರಾಲ್ ಇದಿಷ್ಟು ಕಂಪ್ಲೀಟ್ ಮಾಡಿರ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. Please follow my YouTube channel at 10K Physics 06 and also subscribe my YouTube channel. Thank you one and all.